ನಿಂತ್ಕೋಪ್ಪ, ಸ್ವಲ್ಪ ನಿಂತ್ಕೋ. ನಿಂತ್ಕೋ. ಛೇ, ತಪ್ಪಿಸ್ಕೊಂಡ್ ಬಿಟ್ನಲ್ಲ. ಯಾಕಜ್ಜಿ, ಏನಾಯ್ತು? ಈಗ ಗಾಡಿ ಓಡಿಸ್ಕೊಂಡು ಹೋದ್ನಲ್ಲ, ಅವ್ನ್ ಎಲ್ಲಿ ಸಿಗ್ತಾನಪ್ಪ? ಓ ಗೋಪಾಲನಾ? ಅವನು ರಾಂಪುರದಲ್ಲಿರೋದು. ರಾಂಪುರದಲ್ಲಿ ಅವನನ್ನ ಹೇಗೆ ಹುಡುಕೋದಪ್ಪ? ಅವನ್ ಫೋನ್ ನಂಬರ್ ಏನಾದ್ರೂ ಇದೆಯಾ ನಿನ್ ಹತ್ರ? ಫೋನ್ ನಂಬರ್ ಇದೆ, ಆದರೆ ಅವ್ನು ಕಾಲ್ ಮಾಡೋದು ವೇಸ್ಟು. ದೊಡ್ಡ ಮರಗುಳಿ ಅಜ್ಜಿ ಅವನು. ಮೊಬೈಲ್ ಎಲ್ಲೆಲ್ಲೋ ಬಿಟ್ಟು ಹೋಗ್ಬಿಡ್ತಾನೆ. ಹೌದು, ಅವನು ಯಾಕೆ ಬೇಕು ನಿಮಗೆ? ಅವನಿಂದ ಒಂದು ತುಂಬಾ ಮುಖ್ಯವಾದ ಕೆಲಸ ಆಗ್ಬೇಕಿತ್ತಪ್ಪ. ಮತ್ತೆ ಅವನ್ ಇಲ್ಲಿಗೆ ಯಾವಾಗ ಬರ್ತಾನೆ? ಹಿಂಗೆ ಅಂತ ಹೇಳಕ್ಕಾಗಲ್ಲಮ್ಮ. ಕೆಲಸ ಇದ್ದಾಗ ಬರ್ತಾನೆ. ನಿಮ್ಗಷ್ಟು ಅರ್ಜೆಂಟ್ ಇದ್ರೆ ರಾಂಪುರಕ್ಕೆ ಹೋಗ್ಬಿಡಿ. ರಾಂಪುರದಲ್ಲಿ ಹೋಗಿ ಎಲ್ಲಿ ಅಂತ ಹುಡುಕೋದಪ್ಪ? ಇದೇನಜ್ಜಿ ಹೀಗೆ ಹೇಳ್ಬಿಟ್ರಿ? ರಾಂಪುರದಲ್ಲಿ ಸೂರ್ಯವಂಶದ ದೊರೆ ಸತ್ಯಮೂರ್ತಿಗಳು ಅಂತ ಇದ್ದಾರೆ. ಅವರು 10 ಊರಿನ ನಾಯಕರು. ಈ ಗೋಪಾಲ ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿರೋದು. ನೀವು ರಾಂಪುರಕ್ಕೆ ಹೋಗಿ ಯಾರನ್ನ ಬೇಕಾದ್ರೂ ಕೇಳಿ, ಮನೆ ತೋರಿಸ್ಬಿಡ್ತಾರೆ. ರಾಂಪುರ ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 70 ಕಿಲೋಮೀಟರ್ ಇದ್ದಿರ್ಬೋದು ಅಜ್ಜಿ. ರಾಂಪುರಕ್ಕೆ ಇಲ್ಲಿಂದ ಬಸ್ ಸಿಕ್ಕುತ್ತಾ? 2 ಬಸ್ ಇರೋದು. ಒಂದು ಬೆಳಿಗ್ಗೆ ಬರುತ್ತೆ, ಇನ್ನೊಂದು ಸಾಯಂಕಾಲ ಬರುತ್ತೆ ಅಜ್ಜಿ. ಬೇಕಾದ್ರೆ ಇಲ್ಲೇ ಇರಿ, ಬಸ್ ಬಂದಿದ ತಕ್ಷಣ ನಾನು ಹೇಳ್ತೀನಿ. ಆಯ್ತಪ್ಪ, ಇಲ್ಲೇ ಕೂತ್ಕೋತೀನಿ. ಆಯ್ತಜ್ಜಿ.